ಸೌಂದರ್ಯ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತಾನೆ. ಇನ್ನು ಒಂದು ಸ್ವಲ್ಪ ನಂಗೆ ಮನ್ಯಾಗ ಕೂತ್ಕೊಂಡು ಬೇಸರ ಆಗೈತಿ. ಮತ್ತು ನಾನು ಹೊರಗೆ ಹೋಗಿ ಬರ್ತಾನೆ. ನೀರು ಮನ್ಯಾಗ ಹೋಗ್ಬೇಕಿನ. ಏ ಹೋಗಾಕೋ ಹೋಗು, ಮನ್ಯಾಗ ನಾ ಒಬ್ಬಾಕಿನ ಏನಿರಲಿ. ಅವ್ವ ಅಪ್ಪ ಎಲ್ಲ ಊರಿಗೆ ಹೋಗ್ಯಾರ ಗೊತ್ತೈತಿ. ಮತ್ತು ಇಟ್ಟು ದೊಡ್ಡ ಮನ್ಯಾಗ ನಾನು ಒಬ್ಬಾಕಿನ ಬಿಟ್ಟು ಹೋಗಿ ಇವತ್ತು ಕೆಲಸರು ಯಾರೂ ಬಂದಿಲ್ಲ. ನಾ ಒಬ್ಬಾಕಿನ ಹೆಂಗಿರಲಿ. ನಾ ಏನು ಇರಂಗಿಲ್ಲ. ನೀನು ಇಲ್ಲೇ ಇರಿ ಇವತ್ತು ಮನ್ಯಾಗ. ಏನಿದ್ರು ಇಲ್ಲೇ ಮನ್ಯಾಗ ಎಂಜಾಯ್ ಮಾಡು. ಏ ಇಲ್ಲ, ಒಂದು ರೌಂಡಾರೆ ಹೋಗಿ ಬರ್ತಾನೆ. ನಮ್ಮ ಹುಡುಗಿ ನೋಡ್ಬೇಕು ಅನ್ಸತೈತಿ. ಒಂದಿಟ್ಟು ಆ ಕಡೆ ಹಾದಾರೆ ಬರ್ತಾನೆ ಗಪ್ಲ. ಯಪ್ಪ ನಿನಗೆ ನಿನ್ನ ಹುಡುಗಿನ ನೋಡ್ಬೇಕು ಅನ್ಸಾತೈತಿ. ಹಾಂ ಅದಂತೂ ಖರೆ. ಇಟ್ಟು ದೊಡ್ಡ ಮನೆಯೊಳಗೆ ನನ್ನ ಒಬ್ಬಕಿನ ಬಿಟ್ಟ ಹೊಂಟಿ. ಹಾಂ ಯಾವರೇ ಕಳ್ಳಗಿಳ ಬಂದು ಏನಾರು ತುಡುಗೋದು ಮಾಡಿದಂದ್ರೆ ಏನು ಮಾಡಲಿ? ಹಾಂ ಒಬ್ಬಕಿನ ಏನು ಚೀರಾಡ್ರೂ ಯಾರೂ ಬರಂಗಿಲ್ಲ. ಇಲ್ಲಿ ಸುತ್ತಮುತ್ತಲು ನೋಡತ್ತಿ ನೀನು ಎಷ್ಟು ಮನೆ ಇದಾವೆ ನಮ್ಮ ಮನೆ ಸುತ್ತ. ಬೇಡ ಬೇಡ, ವಾಚ್ಮೆನ್ ಇರ್ತಾನೆ ಕರೆ. ಬೇಡ, ನನಗೇನು ಗೊತ್ತಿಲ್ಲ. ನೀ ಇಲ್ಲೇ ಇರಿ ಇವತ್ತು. ನಾ ಇರಬೇಕಿಲ್ಲೋ ಇಲ್ಲೇ ಮನ್ಯಾಗ. ಹಂಗಿರ ನಿಮ್ಮ ಗೆಳತಿ ಪೂಜಾ ನನ್ನ ಮನೆ ಕರ್ಕೊಂಬ ಇವತ್ತು. ಏ ಅಣ್ಣ ಆಕೆ ಹೆಂಗೆ ಬರ್ತಾಳು? ಮೊದ್ಲು ಬರಂಗಿಲ್ಲಕ್ಕಿ ಅವ್ರ ಮನ್ಯಾಗ. ಮೊದ್ಲು ಹೊರಗೆ ಎಲ್ಲೂ ಕಳ್ಸಂಗಿಲ್ಲ. ಭಾಳ ಸ್ಟ್ರಿಕ್ಟ್ ಅದಾರ ಅವ್ರ ಮನೆಯೊಳಗೆ. ನಮ್ಮ ಮನೆಗೆ ಕಳಿಸ್ಬೇಕಂದ್ರೆ ವಿಚಾರ ಮಾಡ್ತಾರೆ. ಅದು ಆಕಿನ ಅಡ್ವಾನ್ಸ್ ಭಾಳ ಹೇಳಿದಾಗ ಒಂದು ಸರಿ ನಮ್ಮ ಮನೆಗೆ ಬರ್ತಾಳೆ. ಈಗ ಒಮ್ಮೆ ಹೋಗಿ ಕರ್ಯಾಕತ್ರಾಗ ಬರೋದಿಲ್ಲ. ಏನಾಗೋದಿಲ್ಲ, ಒಂದು ಸರಿ ಕರ್ಕೊಂಡು ಬಾ. ಹೋಗು ನಡಿ, ನಾನು ಬರ್ತೀನಿ. ಕಾರ್ ತೊಗೊಂಡು ಹೋಗುನು, ಇಬ್ರು ಕೂಡ ಕರ್ಕೊಂಬರ್ನು ಬಾ. ಅಣ್ಣ ಬ್ಯಾಡು, ಮತ್ತು ಅವಾಗದು ಗೊತ್ತಾದ್ರೆ ಬೈಸ್ಕೋದಾಗ್ತೈತಿ. ಬೇಡ, ಎಲ್ಲಿದು ಮತ್ತು ಸುಮ್ಮನೆ ಆಕಿನ ಮನೆಗೆ ಕರ್ಕೊಂಬರೋದು. ಅಯ್ಯೋ, ಅವ್ವ ಯಾಕೆ ಬೈತಾಳು? ನಿನ್ನ ಫ್ರೆಂಡ್ ಅದಾಳು ಕಿ. ನಿನ್ನ ಫ್ರೆಂಡ್ ನಿನ್ನ ಮನೆ ಬಂದ್ರೆ ಅವ್ವ ಯಾಕೆ ಬೈತಾಳು? ಇನ್ನು ಯಾಕೆ ಅಲ್ದಾಗದಿ? ನಡಿ ಕರ್ಕೊಂಬರ್ನು ಹೋಗಿ. ಪೂಜಾ ಪೂಜಾ, ಯಾರು ಒಳಗೆ ಬರ್ರಿ. ಅಂಟಿರಿ ನಾನ ರೀ ಪೂಜಾನ್ ಗೆಳತ್ರಿ. ಮತ್ತು ಪೂಜಾ ಎಲ್ಲದಾಳ್ರಿ ಅಂಟಿರಿ? ಅಯ್ಯ ಪೂಜಾ ಇಲ್ಲೇ ಹೊರಗೆ ಹೋಗ ತಂಗಿ. ಬರ್ತಾಳು ಕುಂಡ್ರ. ಏನ್ವಾ ತಂಗಿ, ಅವ್ವ ಅದು ಆರಾಮದಾರ್ಲ? ಮತ್ತು ನಾಷ್ಟಕ್ಕೆ ಏನು ಹಾಕೊಡ್ಲೆ ನಿನಗೆ ಒಂಚೂರು? ಚಾ ನಾಷ್ಟ ಮಾಡು ನೋಡ್ರಿ. ಪೂಜಾ ಬರ್ತಾಳು, ಮಾತಾಡಕ್ರೆ. ಅಂಟಿರಿ ಚಾ ಅದು ಏನು ಬ್ಯಾಡ್ರಿ, ಈಗೆಲ್ಲ ಮುಗಿಸ್ಕೊಂಡು ಬಂದೇನು ರೀ. ಹಂಗೆ ಪೂಜಾನ ಜೊತೆ ಮಾತಾಡತ್ತ ಕಾಲೇಜ್ ಕಡೆ ಅಟ್ ಹೋಗಿ ಬರೋದಿದ್ರೆ ಅದಕ್ಕಾಗಿನ ಕರ್ಕೊಂಡು ಹೋಗ್ಬೇಕಂತ ಬಂದು ನೋಡ್ರಿ. ಈಗೇನಯ್ಯವ ಕಾಲೇಜ್ ಮುಗ್ದೈತ್ಲ, ಮತ್ತೆ ಕಾಲೇಜ್ ಕಡೆ ಹೋಗೋರದಿರಿ? ಇಲ್ರಿ ಆಂಟಿ, ಅವು ಲೈಬ್ರರಿ ಬುಕ್ ಕೊಡೋದಿತ್ತರಲ್ಲ ರೀ, ಅವ್ನು ಕೊಟ್ಟು ಬಿಡ್ಬೇಕ್ರಿ. ಮತ್ತೆ ಇರ್ಲಿಕ್ಕಂದ್ರೆ ದಂಡ ಹಾಕ್ತಾರ್ರಿ. ನಾಳೆ ನಾಡ್ದ ಲಾಸ್ಟ್ ಡೇಟ್ ಅತ್ತಂದ ಮೆಸೇಜ್ ಮಾಡ್ಯಾರಿ. ಅದಕ್ಕೆ ಆಕೆನೂ ಕರ್ಕೊಂಡು ಇಬ್ಬರು ಕೂಡ ಹೋಗಿ ಕೊಟ್ಟು ಬಂದ್ರೆ ಆಗ್ತೈತತ್ ಬಂದೇನು ನೋಡ್ರಿ ಅಂಟೀರಿ. ಹೌದಾ? ಮತ್ತು ಇದನ್ನೇನು ಪೂಜಾ ನನ್ನ ಮುಂದೆ ಅಂದೇ ಇಲ್ಲ. ಇಲ್ರಿ ಅಂಟೀರಿ, ಈಗ ಮುಂಜಾನೆ ಮೆಸೇಜ್ 10:10ವರೆಗೇನೋ ಮೆಸೇಜ್ ಬತ್ರಿ. ಅದಕ್ಕೆ ಅದನ್ನು ನೋಡಿ ಮತ್ತು ಇವತ್ತು ಖಾಲಿ ಇದನ್ರಿ, ರೀ ಅದಕ್ಕೆ ಹೋಗಿ ಬರ್ನು ಅಂತಂದು ಬಂದುಬಿಟ್ಟಿನಿ ರೀ. ಮತ್ತು ಫೋನು ಹಚ್ಚಲಿಲ್ಲ ರೀ ಅದರ ಸಂಬಂಧ ರೀ. ಓಹೋ, ಇದು ಯಾರು ಬಂದಾರ ಮನೆಗೆ? ಅತ್ತಿರಿ, ಈಗ ನಮ್ಮ ಪೂಜಾನ ಗೆಳತ್ರಿ ಮೊನ್ನೆ ಟ್ರಿಪ್ ಹೋಗಿದ್ದೀರಲ್ಲ, ಅವಾಗ ಬಂದೇ ಹೇಳಾರಿ. ಆಕಿನ ಹುಡುಗಿರಿಕಿ. ಹೌದಾ? ತಿರುಪತಿಗೆ ನಾವ್ಯಾವಾಗ ಹೋಗಿವಯ್ಯವ? ತಿರುಪತಿಗೆ ಸದ್ಯದ್ರಾಗ ನಾವು ಎಲ್ಲಿ ಹೋಗೇ ಇಲ್ಲಲ್ಲ. ನನ್ನ ಗಂಡನ ಜೊತೆ ಹೋಗಿ ಬಂದೆ ತಿರುಪತಿಗೆ. ಈಗೇನು ಹೋಗಿಲ್ಲ. ನೀ ಯಾವಾಗ ಹೋಗಿ ಬಂದಿ ಮತ್ತೆ ಶಾಂತ ನನ್ನ ಬಿಟ್ಟು? ತಿರುಪತಿಗಲ್ರಿ, ಟ್ರಿಪ್ 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 ಅಂತ ಹೇಳತ್ತೇನೆ. ಟೂರ ಮೊನ್ನೆ ಕಂಕನವಾಡಿಗೆ ಹೋಗಿದ್ದೀವಲ್ಲ ಆದ್ರಿ. ಅಯ್ಯ ಜೋರು ಮಾತಾಡಬೇಡ. ನನಗೇನು ಕಿವಿ ಕೇಳೋದಿಲ್ಲ. ನನಗೂ ಎಲ್ಲ ಕೇಳಿಸ್ತೈತಿ. ಅಟ್ಯಾಕ್ ಜೋರು ಚೀರಾಡ್ತಿ. ಒಂದಿಷ್ಟು ಸೊಕಾಸ್ ಮಾತಾಡ. ಸೌಂದರ್ಯ, ನಿನಗೆ ಸ್ವಲ್ಪ ನಾಷ್ಟಕ್ಕೆ ಹಾಕೊಂಬರ್ಲೇನೋ ತಂಗಿ? ಬ್ಯಾಡ್ರಿ ಅಂಟಿರಿ, ಈಗ ನಾಷ್ಟದು ಎಲ್ಲ ಆಗೈತ್ರಿ. ಈಗೇನು ಬ್ಯಾಡ್ರಿ. ಒಂದಿಟ ಪೂಜಾಗ ಫೋನ್ ಇದ್ರೆ ಫೋನ್ ಹಚ್ಚರ್ಲ ಅಂಟಿರಿ. ಒಂದಿಟ್ಟು ಕಳಿಸ್ ದೌಡ್ ಬಾ ಅಂತ ಹೇಳ್ರಿ. ಮತ್ತು ಲೇಟ್ ಆಕತ್ರಿ. ಹೋಗಿ ಬರೋರಿಗೆ ಬಿಸಿಲು ಆಗ್ತೈತೆ ನೋಡ್ರಿ. ಇಲ್ಲೇ ಹೋಗ್ಯಾಳ, ಇಲ್ಲೇ ಬರ್ತಾಳೆ. ಇನ್ನೊಂದು 2-3 ನಿಮಿಷನೇ ಬರ್ತಾಳೆ ನೋಡು. ಒಟ್ಟು ಹಿಂಗಂದ್ರೆ ಬರ್ತಾಳೆ ಗಪ್ನಿ. ಫೋನ್ಗೇನು ಏನು ಇಲ್ಲವ ಆಕಿ ಕಡೆ ಕೊಟ್ಟಿಲ್ಲಮ್ಮ ಇನ್ನು. ಫೋಟೋ ತೆಗ್ಸಾಕೊಂಟಾರು. ಈಗ ಯಾಕೆ ಫೋಟೋ ತೆಗ್ಸಾಕೊಂಟಾರ ಇವ್ರ? ಈಗೇನೈತಿ? ಈಗೇನಿಲ್ಲ. ಈಗ ಸುಮ್ಮನೆ ಇದಕ್ಕೆ ಫೋಟೋ ತೆಗಿಸ್ತಾರೆ ಇವ್ರ. ಇನ್ನು ಸಣ್ಣವ್ರು ಅದಾರು. ಈಗೇನೇನು ಹೆಣ್ಣು ತೋರ್ಸೋರದಿರೇ ನನ್ನ ಮೊಮ್ಮಗಳಿಗೆ? ಹಾಂ, ಇನ್ನು ಕಲೀಲಿಕ್ಕೆ ಸಾಲಿ ಇಟ್ಟು ದೌಡೇನು ಫೋಟೋ ತೆಗಿಸೇ ತೋರಿಸೋದು ಮಾಡೋದು ಮಾಡಬೇಡ್ರಿ ನೀವು. ಫೋಟೋ ಗೀಟ ಏನು ಹೇಳತ್ತೀರಿ ನೀವು? ಒಟ್ಟು ಫೋಟೋ ಗೀಟ ಏನು ತೆಗ್ಯಾಕೆ ಹೋಗ್ಬೇಡ್ರಿ. ಮಂದಿಗೆ ಎಲ್ಲ ಫೋಟೋ ಕೊಟ್ಟು ಹುಡುಗಿ ಚಂದ ಐತಿ ಮತ್ತು ದೌಡ್ ಮದುವೆ ಮಾಡ್ಕೊಂಡು ಹೋಗ್ತಾರೆ ನೋಡು. ಒಟ್ಟು ಏನೋ ಕಲೀಲಿ ನನ್ನ ಮೊಮ್ಮಗಳ ಸಾಲಿ. ನೀವೇನು ಭಾಳ ನೀವು ನಡ್ಸತ್ತೀರಿ ಗಂಡ ಹೆಂಡ್ತಿ? ಅಜ್ಜಿರಿ, ನಾವು ಆ ಫೋಟೋ ತೆಗ್ಸಕ್ಕೆ ಹೊಂಟಿಲ್ರಿ. ಬುಕ್ ಕೊಡಕ್ಕೆ ಹೊಂಟೀವ್ರಿ ಕಾಲೇಜಕ್ಕೆ ರೀ. ಬುತ್ತಿ ಕಟ್ಕೊಂಡು ಹೋಗ್ತೀರಿ ಫೋಟೋ ತೆಗ್ಸಕ್ಕೆ? ಬುತ್ತಿ ಕಟ್ಕೊಂಡು ಯಾಕೆ ಹೋಗ್ತೀರಿ ಇವ? ಇಲ್ಲೇ ಫೋಟೋಗ್ರಾಫರ್ಗೆ ಇಲ್ಲೇ ಮನೆ ಯಾಕರದ ಇಲ್ಲೇ ಸೀರೆ ಉಡ್ಕೊಂಡು ಇಲ್ಲೇ ಒಂದು 2 ಚಂದಂಗೆ ಫೋಟೋ ತೆಗಿಸ್ರಿ. ಮತ್ತೆ ಯಾಕೆ ಬುತ್ತಿ ಕಟ್ಕೊಂಡು ಹೋಗ್ತೀರಿ? ಮತ್ತು ಈ ಸದ್ಯಕ್ಕೆ ಫೋಟೋನು ಬೇಡ ಅನ್ನತ್ತೇನೆ. ಯಾಕಂದ್ರೆ ಈಗ ನಿಮ್ಮನ್ನು ತೋರ್ಸಂಗಿಲ್ಲ ಬಿಡಂಗಿಲ್ಲ. ಈಗ ಯಾಕೆ ನಿಮ್ಮ ಮನ್ಯಾಗ ನೀನು ತೋರಿಸ್ತೀರ? ನೀ ಫೋಟೋ ತೆಗಿಸ್ವ? ಅವ್ರನ್ನೇನು ತೋರ್ಸಂಗಿಲ್ಲ. ಈಗ ಅವ್ರದ್ದೇನು ಬೇಡ. ಸುಮಾರು ರೊಕ್ಕ ಎದಕ್ಕೆ ಮೊಬೈಲ್ ಮಾಡೋದು? ಹಾಂ ಸೌಂದರ್ಯ, ಅವ್ರ ಅಜ್ಜಿ ಹಂಗೆ ನೀ ಏನು ಸುಮ್ಮನೆ ಇದ್ಬಿಡ್ತಂಗಿ. ಅವ್ರು ನೀ ಹೇಳಿದೊಂದ ಮಾಡೋದೊಂದ ಆಗ್ತೈತಿ. ಅವ್ರು ಕೇಳಿಸ್ಕೊಂಡು ಬೇರೆ ಆನ್ಸರ್ ಕೊಡೋದೊಂದು ಬೇರೆ ಆಗ್ತೈತಿ. ಸುಮ್ಮಿರುವ ಅವ್ರು ಒಂದು ಸ್ವಲ್ಪ ಕಿವಿ ಕೇಳಂಗಿಲ್ಲ. ಏನು ಅನ್ಕೋಬೇಡ. ಹ್ಞೂ ರೇಂಟಿ, ಆಯ್ತು ಹೇಳ್ರಿ. ಏನಿಬ್ರು ಅಲ್ಲೇ ಗುನು ಮಾತಾಡತ್ತೀರಿ. ನನಗೇನು ಕೇಳಂಗಿಲ್ಲ ತಿಕ್ಕೊಂಡಿರ? ನನಗೆಲ್ಲ ಕೇಳತೈತಿ. ನನ್ನ ಕಿವಿ ಭಾಳ ಚುರುಕದಾವ. ಹಾಂ, ಹಂಗೆ ಬಿಡಂಗಿಲ್ಲ. ಬಿಡಾಡಿ ನಿನ್ನ. ಐ ಸೌಂದರ್ಯ, ವಾ ಬಂದಿ? ಇಲ್ಲ, ನಾ ಬಂದು ಬಾಳೋತಾತು. ನಿನ್ನ ಸಂಬಂಧನ ಹಾದಿ ಕಾಯತ್ತಿದ್ದಿ ನೋಡು. ಮತ್ತೇನು ಫೋನು ಮಾಡಿಲ್ಲ, ಏನೂ ಇಲ್ಲ.
ಏನಿಲ್ಲ ಕಾಲೇಜ್ದಾಗ ಅವ ಇದು ಬುಕ್ ಕೊಡೋದಿತ್ಲಕ್ಕ ಲೈಬ್ರರಿವ ಸೊ ಅದಕ್ಕೆ ಕೊಡಾಕ ಇವತ್ತು ಮತ್ತು ಹೋಗುನತ್ತಂದ ನಾ ಬಂದೇನಿ ನೀನು ಬಂದುಬಿಡು ಮತ್ತು ಇವತ್ತು ಹೋಗಿ ಬಂದುಬಿಡುನು ಲಾಸ್ಟ್ ಡೇಟ ನಾಳೆ ನಾಡ್ದೈತಿ ಮತ್ತು ನಮಗೆ ನಾಳೆದು ಆಗಂಗಿಲ್ಲ ಅದಕ್ಕೆ ಇವತ್ತು ಹೋಗಿ ಬಂದುಬಿಡುನು ಬಾ. ಅಯ್ಯೋ ಹೌದಾ ಲಾಸ್ಟ್ ಡೇಟ್ ನಾಳೆ ನಾಡ್ದೈತೇನು ಹಂಗಿದ್ರೆ ಇವತ್ತು ಹೋಗುನುಗಪ್ಪ ಹಂಗಿದ್ರ ಅವ್ವ ನಾ ಹೋಗಿ ಬರ್ತೇನಲ್ಲ ಮತ್ತು ಕಾಲೇಜ್ ಕಡೆ. ಹ್ಞೂ ಆತು ಹೋಗಿ ದೌಡ್ ಬಾ ಮತ್ತು ಊಟಕ್ಕಿಲ್ಲೇ ಬಾ ಮತ್ತು ಲೇಟ್ ಮಾಡಬೇಡ ಮತ್ತು ಲೇಟ್ ಆದ್ರೆ ಫೋನ್ ಹಚ್ಚಿ ಹೇಳಿ ನನಗೆ ನಾ ಹಾದಿ ಕಾಯ್ಕೊಂಡು ಕುಂಡ್ರಂಗೆ ಮಾಡಬೇಡ ನೀ. ಹ್ಞೂ ಅವ್ವ ದೌಡ ಬರ್ತಾನೆ ಅಲ್ಲಿ ಬುಕ್ ಕೊಟ್ಟವ್ರು ನಾ ಬಂದೇ ಬಿಡ್ತೀವಿ ಭಾಳತನ ಏನು ನಿಂದ್ರಂಗಿಲ್ಲ ನಾ ಲೇಟ್ ಆದರೂ ನಿಂಗೆ ಫೋನ್ ಹಚ್ಚತ್ ನಾಳೆ ಪಾಳೆ ಇದ್ದು ಅಂದ್ರೆ ಫೋನ್ ಹಚ್ಚಿ ಹೇಳಿರ್ತಾಳೆ ನಿಂಗೆ. ಹಾಂ ಹೋಗಿ ಬರ್ತನವ ಅಪ್ಪಗೂ ಹೇಳಿ ಮತ್ತೆ ನಾ ಕಾಲೇಜ್ಗೆ ಹೋಗೇನ ತಂದು ಆತ್ರಿ ಅಂಟಿರಿ ನಾವಿಬ್ರು ಕಾಲೇಜ್ಗೆ ಹೋಗಿ ಬರ್ತೀವಳ್ರಿ. ಅವ್ವ ಹೋಗಿ ಬರ್ತಾನೆ ನೀ ಭಾಳ ಕೆಲಸ ಮಾಡಬೇಡ ಒಂದಿಟ್ಟು ರೆಸ್ಟ್ ಮಾಡಿ ಮಧ್ಯಾಹ್ನ ಮತ್ತು ಬಿಸಿಲು ಭಾಳ ಐತಿ ಚೆನ್ನಾಗಿ ನೀರು ಕುಡಿ ಹಂಗೆ ಕೂತಿ ಎಲ್ಲರೇ ಮತ್ತು ನೀರು ಕುಡಿಲಿಕ್ಕಂದ್ರೆ ಡಿಹೈಡ್ರೇಟ್ ಆಗ್ತೈತಿ ನೀರು ಕುಡ್ಕೋತೇ ಇರ್ರಿ ಮೇಲೆ. ಹ್ಞೂ ಆತ ನನ್ನ ಮಗಳ ನೀ ಹೋಗಿ ಬಾ ನಾ ಎಲ್ಲ ನೋಡ್ಕೋತನು ನಾ ರೆಸ್ಟ್ ಮಾಡ್ತಾನೆ ನೀ ಏನು ಚಿಂತೆ ಮಾಡಬೇಡ ಹೋಗಿ ಬಾ. ಅಲ್ಲ ನಿನಗಾರ ಹೇಳಕ್ಕೆ ಬರೋದಿಲ್ಲ ನೀ ಈಗ ಫೋಟೋ ಗೀಟೋ ಏನೋ ಬೇಡ ಈಗ ಏನು ಸುದ್ದಿ ಏನು ಮಣ್ಣು ರೊಕ್ಕ ಖರ್ಚು ಮಾಡ್ಕೋತ ಎದ್ದಾರ ನೋಡು. ಐರಿ ಅತ್ತಿ ಅವ್ರ ಫೋಟೋ ತೆಗೆಸ್ಕೊಳಕ್ಕೆ ಏನು ಹೋಗಿಲ್ರಿ ಸಾಲ್ಯಾಗ ಬುಕ್ ಕೊಡೋದೈತೈತ್ರಿ ಬುಕ್ ಕೊಡಕ್ಕೆ ಹೊಂಟಾರ್ರಿ ಅವ್ರ ಫೋಟೋ ತೆಗ್ಸಕ್ಕೆ ಹೊಂಟಿಲ್ರಿ. ನಿಮಗೆ ಒಂದಿಟ್ಟು ಹೆಂಗೆ ಹೇಳೋದು ಅನ್ನೋದು ನನಗೆ ತಿಳಿವಾತ್ ನೋಡ್ರಿ. ಅತ್ತಿರಿ ಮತ್ತು 5 ದೇಶದೊಂದು ಮುತ್ತೇದನ್ ಮಾಡ್ಬೇಕ್ರಿ ಅಂದ್ ಮಾಡೋಣ್ರಿ ಅದನ್ರಿ. ಆದ ಮಂಗಳವಾರರೇ ಮತ್ತು ಗುರುವಾರರೇ ಮಾಡ್ಬೇಕು ನೋಡುವ ಅದನ್ನು ಒಟ್ಟು ಮತ್ತು ನೀ ಯಾವಾಗ ನಿನಗೆ ಅನುಕೂಲ ಆಕತಿ ಯಾವಾಗ ನೋಡ್ಕೊಂಡು ಮಾಡು ಅದೊಂದು ಮಾಡಿಬಿಡ್ಯವ ಮತ್ತು ಹಂಗೆ ಉಳಿಬಾರ್ದು ಮುಗಿಸ್ಬಿಡೋದ್ನೊಂದು. ಮುತ್ತೇದಾನಕ್ಕೆ ಒಂದು 5 ಮಂದಿಗೆ ಹೇಳೇನ್ರಿ ಮತ್ತು 5 ಮಂದಿ ಯಾಕವ ಈಗೇನು ನಡಿತೈತಿ ಇಬ್ಬರ ಮ್ಯಾಲೆ ಮುಗಿಸ್ಬೋದು ಇಬ್ಬರಿಗೆ ಮಾಡಿಬಿಡು ಮತ್ತೆ ಯಾಕೆ 5 ಮಂದಿ ಹೇಳ್ಕೊತಕೊಂಡ್ಬಿಡ್ತಿ ನಿನಗೂ ದಗದ್ ಭಾಳ ಆಕತ್ ನೋಡು 5 ಮಂದಿ ಅಂದ್ರೆ ಬೇಡ ಇಬ್ಬರಿಗೆ ಮಾಡಿಬಿಡು ಮತ್ತೆಲ್ಲಿ ದೈವ ನಿನಗೆ ಹೈರಾಣ ಆದ್ರೆ ಮತ್ತು ನಮಗೂ ತ್ರಾಸ ಇಲ್ಲಿ ನೀನು ನೋಡಾಕೊಳಕ್ಕೆ ನಮಗೂ ತ್ರಾಸ ಆಗ್ತೈತಿ ನೀನು ಎಳ್ಯಾಡೋದು ಭಾಳ ತ್ರಾಸ ಆಗ್ತೈತಿ ಹೇಳೋದು ಕೇಳಿ ಬಿಸಿಲು ಬೇರೆ ಭಾಳ ಐತಿ ಸುಮ್ಮನೆ ಇಬ್ಬರಿಗೆ ಮಾಡಿಬಿಡು ಮುಗಿಸ್ಬಿಡು ಜಟ್ ಕಡತೈತಿ ಅದು. ಹ್ಞೂ ಆತಾಡ್ರೈತಿ ಗುರುವಾರ ಮಾಡಿಬಿಡ್ತೇನೆ ನೋಡ್ರಿ ಮತ್ತು ಹಂಗಿದ್ರೆ. ಹ್ಞೂ ನಿನ್ನ ಅನುಕೂಲ ನೋಡುವ ನಿನಗೆ ಯಾವಾಗ ಟೈಮ್ ಸಾಲ್ತೈತಿ ಯಾವಾಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೀನೇ ಮಾಡೋದು ನೋಡುವ ನಾವೇನ ಹೇಳವ್ರ ಕೊಂಡ್ರವ್ರ ಮಾಡೋಕೆ ನೀನೇ ನೋಡುವ ಮತ್ತು. ಅದಂತೂ ಕರೆನ ಬಿಡ್ರತ್ತೀರಿ ನನಗೊಂದಿಟ್ಟು ರಾಗಿ ಆಮ್ಲಿ ಮಾಡಿದ್ಲಿ ಅದನ್ನು ತಂದರೆ ಕೊಡೊಂದಿಟ್ಟು ಕುಡಿತಂದು ತನ್ನರೆ ಆಕೈತಿ ಹೊಟ್ಟಿಗೆ ಅಟ್ಟು ಬಿಸಿಲಿಗೆ ರಗಡ್ ಆಗೈತಿ ಒಂದಿಟ್ಟು ರಾಗಿ ಆಮ್ಲಿ ಹಾಕ್ಯಾರೆ ಕೊಡು ನನಗೆ. ಇಲ್ರಿ ಅತ್ತೀರಿ ನಾನು ನಿಮಗೆ ಹಾಕಿ ಇಟ್ಟೇನ್ರಿ ನೀವು ಎದ್ದು ಹೊರಗೆ ಹೋಗಿ ಕೂತ್ರಿ ಅವಾಗ ಕುಡ್ದಾಗ ಹೋಗಿ ಕೂತಿರ ಬರ್ತಿತ್ಲ ರೀ ಈಗ ನೋಡ್ರಿ ನಿಮಗೆ ತ್ರಾಸ ಆಗಕತ್ತೈತಿಲೋ ತಂದು ಕೊಡ್ತಂಗ ಪ್ರಿ ಕುಡಿಯಕ್ರಿ. ದೌಡ್ ಬುಕ್ಸ್ ತಗೋ ಹೋಗುನು ದೌಡ್ ಹೋಗಿ ಕೊಟ್ಟು ಬಂದ ದೌಡ್ನ ಮನೆಗೆ ಹೋಗ್ಬೇಕು. ಬುಕ್ಸ್ ಎಲ್ಲ ಕೊಡಾಕ ನಾ ಬರೋದಿಲ್ಲ ನಂಗೆ ರಗಡ ಅಥವಾ ಸುಸ್ತಾತು ನಾನು ನಾಳೆ ಕೊಟ್ಟು ಬರ್ತನು ನನ್ನ ಕಡೆ ಕೊಟ್ಬಿಡು ನೀನು ಬುಕ್ಕ ಎಲ್ಲ. ಏನು ಹೇಳಿ ಕರ್ಕೊಂಬಂದಿ ನಮ್ಮ ಮನ್ಯಾಗ ಮತ್ತು ಬೈಸ್ಕೋದಾಗ್ತೈತೆ ನೋಡಿ ನಾ ಬುಕ್ ಕೊಟ್ಟಿಲ್ಲ ನಮ್ಮ ಅವ್ರು ಎಲ್ಲರೂ ಸರಿ ಫೋನ್ ಹಚ್ಚೋಣ ಮತ್ತು ಗೋಳಾಗ್ತೈತೆ ನೋಡಿ ನನಗೆ. ಯವ್ವ ಇವತ್ತು ಮನ್ಯಾಗ ಯಾರೂ ಇಲ್ಲ ನಾವು ಒಬ್ಬಕಿನ ಇರೋದೇನತ್ತಂದ ನೀನು ಕರ್ಸೇನಿ ನೀ ಏನು ಯವ್ವ ಒಂದಿಟ್ಟು ಫ್ರೆಂಡ್ಗದು ಹೆಲ್ಪ್ ಅದು ಮಾಡೋದು ಅನ್ನೋದು ಗೊತ್ತೇ ಇಲ್ಲ ನೋಡಿ ನಿನಗರೆ ಒಟ್ಟು ಬರೀ ಮನಿ ಅಂತಿ ಮನ್ಯಾಗ ಏನು ಇಟ್ಟಿ ಅಂತದ. ಇವತ್ತು ಮನ್ಯಾಗ ಯಾರೂ ಇಲ್ಲ ಅಡಿಗೆಗೆ ಬಂದು ಅಡುಗೆ ಮಾಡಿಟ್ಟು ಹೋಗ್ಯಾಳು ಆಕಿಗೂ ಇವತ್ತು ನಾವು ದೌಡ ಕಳ್ಸೀವಿ ಮಂಡ ಸುಮ್ಮನೆ ಮನ್ಯಾಗ ಯಾರೂ ಇಲ್ಲ ಆಕಿ ಪಾಪ ಅನಕೋತ ಏನು ಮಾಡ್ಬೇಕಂತಂದ ನೀ ಏನು ಒಂದಿಟ್ಟು ಗೆಳತಿದಿ ಮನ್ಯಾಗ ಯಾರೂ ಇರ್ಲಾರ್ದಾಗ ಒಂದಿಟ್ಟು ಚಂದ ಕೂತ್ ಮಾತಾಡೋಕ್ಕಾಗ್ತೈತದ ನೀನು ಕರ್ಕೊಂಡು ಬಂದ್ರೆ ನೀ ಯಾರೇ ನೋಡ್ರು ಬರೀ ಮನಿ ಅಂತೀನಿ ನಿಮ್ಮ ಮಮ್ಮಿಗೆ ನಾವು ಆಮೇಲೆ ಫೋನ್ ಮಾಡಿ ಹೇಳ್ತಾಳೆ ಲೇಟ್ ಆಕತ್ರಿ ನಮ್ಮ ಮನೆ ಬಂದೀವ್ರಿ ಬರೋದು ಲೇಟ್ ಆಗ್ತೈತೆ ಅಂತ ಹೇಳ್ತಾನೆ ಏನು ಯವ್ವ ಭಾಳ ಅವಸರವ ನಿನಗೆ ಒಳ್ಳೆ ಅದಿ ಒಟ್ಟೆ ಏನು ನಿಂಗೆ ಏನೂ ಇಂಟ್ರೆಸ್ಟೇ ಇಲ್ಲ ಬಿಡವ. ಏನು ಇಂಟ್ರೆಸ್ಟ್ ಇಲ್ವ ಎಲ್ಲ ಇಂಟ್ರೆಸ್ಟ್ ಐತಿ ಬಟ್ ನಮ್ಮವ್ವ ನನ್ನ ಏನಾರೇ ಒಂದು ಈಟ್ ಬರೋದು ಹೋಗೋದು ಲೇಟ್ ಆತಂದ್ರೆ ಮನಗಂಡ ಚಾಲು ಮಾಡ್ತಾಳೆವ್ವ ನಿನಗೆ ಗೊತ್ತಿಲ್ಲ ನಮ್ಮ ಅವ್ನ ಸಿಟ್ಟ. ನಿನಗೆ ಇನ್ನೊಂದು ಸ್ಟೋರಿ ಹೇಳೇನ ಹಾಂ ಹೇಳ ಅದಕ್ಕೇನು ಮತ್ತೇನು ಮಾಡ್ದಿ ಮತ್ತು ನಂದ ವಿನಯನ್ ಸ್ಟೋರಿ ನಮ್ಮ ಅಣ್ಣಗೆ ಗೊತ್ತಾಗ್ಬಿಟ್ಟೈತೆ ನೋಡ. ಯವ್ವ ಏನಂದ್ರೆ ನಿಮ್ಮ ಅಣ್ಣ ಮತ್ತು ಆತು ನಿನ್ನ ಮುಗಿತಲ್ಲ ನಿನ್ನ ಕತಿ ಮುಗೀತು ನಿಮ್ಮ ಮನ್ಯಾಗ ಎಲ್ಲರಿಗೂ ಗೊತ್ತಾದ್ರೆ ಆತು ಬೈದು ಇಡ್ತಾರೆ ಇನ್ನೆಲ್ಲೂ ಹೊರಗೆ ಕಳ್ಸಲ್ಲ ನೋಡ ನೀನು. ನಮ್ಮಣ್ಣ ಹೇಳ ನಮ್ಮಣ್ಣ ಏನೂ ತಲೆನೇ ಕಡಿಸ್ಕೊಂಡಿಲ್ಲ ಆರಾಮ್ ಅದಾನ ಒಟ್ಟೆ ಏನು ತಲೆ ಕಡಿಸ್ಕೊಬೇಡ ಆರಾಮ ಇರತ್ತಂದಾನು ಮನ್ಯಾಗೆಲ್ಲ ಹೇಳಿ ಒಪ್ಸೋದು ಅವ್ನ ಜವಾಬ್ದಾರಿ ಐತಿ ನನಗೇನು ಚಿಂತೆ ಇಲ್ಲ ನೋಡುವ ಈಗ. ಹೌದು ನಿಮ್ಮ ಅಣ್ಣ ಅಷ್ಟು ಸಪೋರ್ಟಿವ್ ಅದಾರ ನಿನಗೆ ಚಲೋ ಆತಾಳ ನಾ ಏನು ಅನ್ಕೊಂಡಿದ್ನಿ ಪಾಪ ನಿನ್ನ ಕೊಡ್ತಾರೋ ಇಲ್ಲೋ ಅನ್ಕೊಂಡಿದ್ನಿ ಚಲೋ ಆತಾಳ ನಿಮ್ಮ ಅಣ್ಣ ಅಂತೂ ಸಪೋರ್ಟ್ ಮಾಡತ್ತಾರಂದ್ರೆ ಆತ್ಲ ನಿಮ್ಮ ಅಣ್ಣ ಹ್ಞೂ ಅಂದ್ರೆ ಮುಗೀತು ನಿಮ್ಮ ಮನೆ ನಿಮ್ಮವ್ವ ನಿಮ್ಮ ಅಪ್ಪನ ಹ್ಞೂ ಅನ್ಸೋದೇನು ಬಾಳೋತಿಲ್ಲ ನಿಮ್ಮ ಅಣ್ಣ ಅನ್ನಿಸ್ತಾರ ತಗೋ ಇನ್ನೆಲ್ಲಾರನು ಹ್ಞೂ ನಿನಗೇನು ಚಿಂತೆನೇ ಇಲ್ಲ ಆರಾಮ ಇದ್ದು ಬಿಡು ನೀನು.
ನನಗೂ ಏನು ಚಿಂತಿಲ್ಲ ತನ್ಕೊಳಕ್ಕೆ ಹೋಗ್ಬೇಡ, ಎಲ್ಲ ಥರ ಚಿಂತೆ ಐತಿ. ಅವ್ರದ್ದು ಬಡತನ ಪರಿಸ್ಥಿತಿ, ಅವ್ರದ್ದು ದುಡ್ದ ಉಣ್ಣವ್ರ ಅವ್ರಿಗೆ ನಮಗೆ ಪರಕ್ ಆಕತಿ. ನಂದ ಇಲ್ಲಿ ನೋಡ್ರ ರಗಡು ಕೋಟಿ ಕೋಟಿ ಗಂಟ್ಲೆ ಐತಿ. ಅಲ್ಲೇ ನಾ ಹೋಗಿ ಹೆಂಗಿರ್ತಾನೋ ನನಗೂ ಐತಿ ಟೆನ್ಷನ್. ಬಟ್ ಏನಿಲ್ಲ, ನಾ ಒಂದು ಏನಾರೇ ಕೆಲಸ ಇಲ್ಕಂದ್ರೆ ಒಂದು ಅಂಗಡಿಯಾರ ಏನಾರೇ ಹಾಕ್ತನು, ಅದ್ರ ಮೇಲೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ಏನಾರೇ ನಾನು ಪ್ರಯತ್ನ ಮಾಡ್ತೇನೆ ನಮ್ಮ ಜೀವನ ನಡ್ಸಕ್ಕೆ. ವಿನಯ್ ಅಂತೂ ಹೆಂಗಿದ್ರು ಜಾಬ್ ಮಾಡ್ತಾನೋ, ಅವನ ಜೊತೆ ನಾನು ಒಂದು ಸ್ವಲ್ಪ ಏನಾರೇ ಹಿಂಗೆ ಸಣ್ಣ ಪುಟ್ಟ ಕೆಲಸ ಮಾಡಿದ್ನಿ ಅಂದ್ರೆ ಅಷ್ಟೇ ಹೆಲ್ಪ್ ಆಗ್ತೈತೆ ನಮ್ಮನಿಗೂ. ಅವರಲ್ಲೇನು ಭಾಳ ಮಂದಿ ಇಲ್ಲ, ನಮ್ಮ ಅತ್ತೆ ಒಬ್ಬಾಕಿ ಇರ್ತಾಳು, ಅವೊಬ್ಬ ನಾವೊಬ್ಬಾಕಿ, 3 ಜನ. ಮತ್ತು ಅವ್ರ ತಂಗಿನಂತೂ ಮದುವೆನ ಮಾಡಿಕೊಟ್ಟಾರು, ಏನು ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಸೊ ಚಲೋ ಅನ್ನಿಸ್ತೈತಿ ಅಂತ ನಾ ಅಂದ್ಕೊಂಡೇನಿ. ಮುಂದೆ ಹೆಂಗೆ ಆಗ್ತೈತೆ ನೋಡಬೇಕು. ಇಲ್ಲಿ ತಗೋರೆ, ಎಲ್ಲ ಚಲೋ ಆಯ್ತು. ನಿಮ್ಮ ಅಣ್ಣ ಸಪೋರ್ಟ್ ಮಾಡತ್ತಾರಂದಿಲ್ಲ, ನನಗೆ ಭಾಳ ಖುಷಿ ಆಯ್ತು ನೋಡ. ಅಯ್ಯೋ, ನಮ್ಮ ಅಣ್ಣ ಹ್ಞೂ ಅನ್ಬೇಕಾರ ರಗಡ್ ಆಗೈತಳವ. ಆಮೇಲೆ ಇನ್ನು ಅವ ಏನು ಹೆಂಗೆ ಯಾವಾಗ ಹೆಂಗೆ ಇರ್ತಾನೆ ಹೇಳಕ್ಕೆ ಬರೋದಿಲ್ಲ. ಬಟ್ ಚಲೋ ಸಪೋರ್ಟ್ ಅಂತೂ ಮಾಡ್ತಾನೆ, ಏನು ಪ್ರಾಬ್ಲಮ್ ಇಲ್ಲ, ಅದೇನು ಚಿಂತಿಲ್ಲ ನನಗೆ. ಸಪೋರ್ಟ್ ಮಾಡ್ತಾನೆ. ಬಟ್ ನಾನು ಅವ್ಗೆ ಏನಾರು ಹೆಲ್ಪ್ ಮಾಡಬೇಕಲ್ಲ. ನಂದು ಈಗ ಅವ್ನು ಸಪೋರ್ಟ್ ಮಾಡ್ರೆ ನಾನು ಅವಂಗೆ ನಾಳೆ ಮದ್ವೆ ಒಳಗದು ಅವಂಗೆ ಚಲೋ ತಂಗೆ ಏನಾರೇ ಇದನ್ನು ಹೆಲ್ಪ್ ಮಾಡಬೇಕಾಗ್ತೈತಿ ಅಂತ ನಾನು ಅನ್ಕೊಳತ್ತೀನಿ. ನೋಡುನು ಇನ್ನು ಎಲ್ಲಿಗೆ ಹೋಗಿ ಆಗ್ತೈತಿ. ನಿಮ್ಮ ಅಣ್ಣ ನೀ ಏನು ಹೆಲ್ಪ್ ಮಾಡ್ತೀಯ? ನಿಮ್ಮ ಅಣ್ಣಗಳ್ದೇನು ರಗಡ್ ಐತಿ, ನೀನು ಆ ಮನೆಗೆ ಹೋಗಿ ನೀನು ಅಲ್ಲಿ ತ್ರಾಸ ಮಾಡ್ಕೊಳಕ್ಕೆ ಅವ್ರನ್ನೇನೋ ಕೊಡವ್ರ. ನೀ ಅವ್ರಿಗೇನು ಹೆಲ್ಪ್ ಮಾಡ್ತೀಯ? ಏನು ಹೆಲ್ಪ್ ಮಾಡಬೇಡ, ಆರಾಮ್ ನೀ ನಿಂದು ಉದ್ಯೋಗ ನೀ ಮಾಡ್ಕೊಂಡು ಹೋಗಿ ಸಾಕು. ಮೊದಲ ನಿಮ್ಮ ಮನ್ಯಾಗ ಹ್ಞೂ ಅನಿಶ್ ಮದುವೆ ಮಾಡ್ಕೋ, ಅದು ಇಂಪಾರ್ಟೆಂಟ್ ಐತಿ. ಮೊದಲು ಹ್ಞೂ ಅಂತಾರಲ್ಲ ನೋಡು, ನೀ ರೇಟ್ ಕೋಟ್ಯಾಧಿಪತಿ ಮಗಳದಿ. ಅವ್ರು ನೋಡ್ರೆ ಬಡವ್ರು ಅದಾರು, ಕೊಡ್ತಾರೋ ಇಲ್ಲೋ ನೋಡು. ಆಮೇಲೆ ಕಿರಿಕಿರಿ ಆಗಬಾರ್ದು. ಕೊಟ್ಟ ಮೇಲೆ ನಾಳೆ ನೀನು ಚೆನ್ನಾಗಿ ಇರಬೇಕು. ಇರ್ಲಿಕ್ಕಂದ್ರೆ ನಿಂಗೂ ತ್ರಾಸ ಮಾಡಕತ್ತಿಕೋ, ಅದು ಗೋಳ ನೋಡು. ಹೆಂಗೆ ಮಾಡ್ತೀವಿ ವಿಚಾರ ಮಾಡ್ಕೊಂಡು ಎಲ್ಲ ಮುಂದುವರಿ. ಒಮ್ಮೆ ಎಡಿ ಬೀಳಕ್ಕೆ ಹೋಗಬೇಡ. ಇಲ್ಲ, ನಮ್ಮ ಅಣ್ಣನ ಅದನ್ನಂದ ಬಿಸ್ನೆಸ್ ಒಳಗೆ ನನಗೂ ಒಂದು ಯಾವ್ದಾರ ಒಂದು ಬಿಸ್ನೆಸ್ ಹಾಕಿಕೊಡ್ತೀನಿ ನಾನು ಬೇರೆದು ಸಪ್ರೇಟ್. ಸೊ ಅದನ್ನು ನಾನು ನೋಡ್ಕೊಂಡು ಹೋಗ್ತೇನೆ. ನಂದ ತಂದು ಹಾಕಿಕೊಡ್ತೀನಿ ತಂದು ನಮ್ಮ ಅಣ್ಣ ನಾ ಅದನ್ನು ನೋಡ್ಕೊಂಡು ಹೋಗ್ತೇನೆ. ಏನು ಸೌಂಡ್ ಇದಾ? ನಮ್ಮ ಅಣ್ಣ ರೂಮ್ದಾಗ ಇರ್ತಾನಲ್ಲ, ಏನೇನಾರು ಕೆಡುವುದದು ಮಾಡ್ತಿರ್ತಾನಳ. ಅವ್ನದ್ದು ಅದಲ್ಲ ಕೆಲಸ, ಬರೀ ಆ ವಾಚ್ ಕೆಡವೀನಿ, ವಾಚ್ ಬಾಕ್ಸ್ ಕೆಡವೀನಿ, ಅದು ಇದೆಲ್ಲ ಶೂ ಬಾಕ್ಸ್ ಅದು ಎಲ್ಲ ಕೆಡಿಕೋದು ಕೂತಿರ್ತಾನೆ. ಅವನು ಐಟಮ್ಸ್ ಜಾಸ್ತಿ ಅದಾವು, ಅವ್ಗೆ ಎಲ್ಲಿ ಇಟ್ಟಿರ್ತಾನೆ ಅನ್ನೋದು ಕನ್ಫ್ಯೂಸ್ ಆಗ್ತಿರ್ತೈತಿ. ಅದಕ್ಕೆ ಹಂಗೆ ಮಾಡ್ತಿರ್ತಾನೆ. ಬೇಡ, ಸೌಂಡ್ ಎಲ್ಲ ತಲೆ ಕೆಡಿಸ್ಕೊಬೇಡ ನೀ. ಇವತ್ತು ಹಂಗಿದ್ರೆ ನಿಮ್ಮ ಮನೆ ನೀನು ನಿಮ್ಮ ಅಣ್ಣ ಇಬ್ಬರು ಅದಿರೇನು? ಅಂಟಿದು ಎಲ್ಲರೂ ಊರಿಗೆ ಹೋಗ್ಯಾರು? ಹ್ಞೂ, ನಮ್ಮ ತಂಗಿನೂ ಅದಾಳ. ಆಕಿ ಅವ್ರ ಗೆಳತಿ ಮನೆಗೆ ಹೋಗ್ತಂತಂದು ಹೋಗ್ಯಾಳ. ಆಕಿದು ಕಾಲೇಜು ಐತಿ. ಆಕಿನ ಬರೋದೇನು ಸಂಜೆನ ಆಗ್ತೈತಿ. ಆಕೇನು ಇಲ್ಲಿ ಬರ್ತಾಳೋ ಏನೋ ಅವಾಗ ಉಳತೆ ಊರಿಗೆ ಹೋಗ್ಕಾಳೋ ಗೊತ್ತಿಲ್ಲ. ಆಕಿನ ಏನೋ ಕೇಳಿಲ್ಲ. ಈಗ ಅಣ್ಣ ನಾನು ಇಬ್ಬರು ಅದೀವಿ. ಈಗ ನೀನು ಬೇಕಿದ್ದಿಲ್ಲ, ನಾವು 3 ಜನ ಅದಿಲ್ಲ. ಈಗ ಆರಾಮ್ ಟೈಮ್ ಪಾಸ್ ಆಗ್ತೈತೆ ತಗೋ. ಅಲ್ಲ, ನೀ ನಮ್ಮ ಅಣ್ಣನ ಜೊತೆ ಅದಾಗ ಮಾತಾಡೋದಿಲ್ಲ? ಇಲ್ಲವ್ವ, ನಾ ಯಾರೂ ಹುಡುಗರ ಜೊತೆ ನಂಗೆ ಮಾತಾಡೋದು ಗೊತ್ತೇ ಇಲ್ಲವ. ನಂಗೆ ಅದಕ್ಕೆ ಮಾತಾಡೋಕೆ ಆಗಂಗಿಲ್ಲವ. ಹಾಗೆಲ್ಲ ಮಾಡಬಾರ್ದ. ಮಾತಾಡೋಕೆ ಏನಾಗ್ತೈತಿ? ಮಾತಾಡ್ತಾ ಬಾ ನಮ್ಮ ಅಣ್ಣನ ಜೊತೆ. ನಮ್ಮ ಅಣ್ಣ ಭಾಳ ಫ್ರೆಂಡ್ಲಿ ಅದಾರ. ಯವ್ವ, ನನಗೆ ಅಂಜಿಗೆ ಬರ್ತೈತವ ಯಾರ್ಯಾರು ಗಂಡಸ್ರ ಜೊತೆ ಮಾತಾಡ್ಬೇಕಂದ್ರೆ. ಕೆಟ್ಟ ಅನ್ಸ ಆಯ್ತು ನೋಡಿ ನಾರೇ. ನಂದೊಂದು ಫೋನ್ ಮಾಡೋ ಟೈಮ್ ಆತು. ಈಗ ವಿನಯ್ಗೆ ಫೋನ್ ಮಾಡ್ತನು. ಒಂದು 2 ನಿಮಿಷ ಫೋನ್ ತೊಗೊಂಬರ್ತೀನಿ. ಮ್ಯಾಲೆ ಹೋಗಿ ನೀ ಕೂತಿರು, ಬರ್ತೀನಿ. ನಾ ಫೋನ್ದಾಗ ಮಾತಾಡ್ತೀನಿ. ನೀವು ಒಂದು ಸ್ವಲ್ಪ ಆ ಕಾಡಿ ಮನೆ ಸುತ್ತಲ ತಿರುಗಾಡೋಕ್ಕೆ ನೋಡೋಕ್ಕೆ ನಮ್ಮ ಮನೆ ಅದು ಹೆಂಗೈತಿ. ಆರಾಮ್ ನಾ ಮಾತಾಡ್ಕೋತ ಇರ್ತಾನೆ, ನೀನು ನೋಡ್ಕೋತ ಅಡ್ಡಾಡು. ಒಂದು ಸ್ವಲ್ಪ 1 ನಿಮಿಷ ಫೋನ್ ತೊಗೊಂಬರ್ತಾನೆ, ವೆಯ್ಟ್ ಮಾಡು. ಈ ಸ್ಟೋರಿ ಎಲ್ಲರಿಗೂ ಲೈಕ್ ಆಗತೈತೆ ಅಂತ ನಾ ಅಂದ್ಕೊಂಡೇನಿ. ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ವಿಡಿಯೋಸ್ ಫುಲ್ ನೋಡಿರಿ. ಆಮೇಲೆ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ರೀ, ಹೆಲ್ಪ್ ಮಾಡಿರಿ. ಮತ್ತು ಸ್ಟೋರಿ ಒಳಗೆ ನಿಮ್ಗೆ ಏನಾದ್ರು ಚೇಂಜಸ್ ಬೇಕಾಗಿದ್ರೂ ಹೇಳ್ರಿ. ಮತ್ತು ಬೇರೆ ಯಾವುದೇ ಹೊಸ ಥರ ಸ್ಟೋರಿ ಬೇಕಿದ್ರೆ ಅದನ್ನು ಕಮೆಂಟ್ ಒಳಗೆ ತಿಳಿಸ್ರಿ. ನಾ ಆ ಥರ ಸ್ಟೋರೀಸ್ ಮಾಡೋಕೆ ಟ್ರೈ ಮಾಡ್ತೇನೆ. ಸೊ ನೀವು ಕಮೆಂಟ್ ಮಾಡೋದಂದ್ರೆ ನಮಗೆ ಸ್ವಲ್ಪ ವಿಡಿಯೋ ಮಾಡೋಕೆ ಇಂಟ್ರೆಸ್ಟ್ ಬರ್ತೈತಿ. ಸೊ ಕಮೆಂಟ್ ಅದು ಮಾಡೋದು ಬರ್ರಿ.